ಗಿರಮಲ್ಲಪ್ಪ ಎಸ್ ಕಡಪಟ್ಟಿಯವರ ಸಾರಥ್ಯದಲ್ಲಿ ಜೈ ಹುನ್ನೂರು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಹುನ್ನೂರಿನ ಯುವಕರ ಕಣ್ಮಣಿ ಅಶೋಕ್ ಪರಪ್ಪ ಮೈಗೂರಿಯವರಿಂದ ಹುನ್ನೂರಿನಲ್ಲಿ ಮತ್ತೊಂದು ಜನಪರ ಕಾರ್ಯ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುನ್ನೂರಿನಲ್ಲಿ 78ನೇ ಸ್ವಾತಂತ್ರ್ಯ ಉತ್ಸವದ ಅಂಗವಾಗಿ ಹುನ್ನೂರು ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಗ್ರಾಮದ ಹಿರಿಯರಿಗೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಪುಷ್ಪವನ್ನು ಎರಚುವ ಮೂಲಕ ಸ್ವಾಗತ ಕೋರಿ ಬರಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಗ್ರಾಮದಲ್ಲಿ YMC ತಂಡದಿಂದ ನೂತನವಾಗಿ ನಿರ್ಮಿಸಿದ ಧ್ವಜದ ಕಟ್ಟೆಯನ್ನು YMC ಅಧ್ಯಕ್ಷರಾದ ಅಶೋಕ್ ಪರಪ್ಪ ಮೈಗೂರ್ ಇವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. YMC ತಂಡದ ಎಲ್ಲ ಸದಸ್ಯರಿಗೆ ಹುನ್ನೂರು ಹೈಸ್ಕೂಲ್ ವತಿಯಿಂದ ಶಾಲು ಹೊದಿಸಿ ಸನ್ಮಾನ ಮಾಡಿದರು. 78ನೇ ಸ್ವಾತಂತ್ರ್ಯ ಉತ್ಸವದ ದಿನದಂದು SDMC ಅಧ್ಯಕ್ಷರಾದ ಶ್ರೀ ರಮೇಶ್ ಬಸಪ್ಪ ಹಳೆಮನೆ ಇವರಿಂದ ಧ್ವಜಾರೋಹಣ ನೆರವೇರಿತು. YMC ಹೆಸರು ಹೇಗೆ ಬಂತು ಎಂದರೆ 1993ನೇ ಇಸ್ವಿಯಲ್ಲಿ ಹುನ್ನೂರಿನ ಪ್ರತಿಭಾವಂತ ಖೋಖೋ ಆಟಗಾರರಾದ ಯಮನಪ್ಪ, ಮುತ್ತಪ್ಪ, ಚೆನ್ನಪ್ಪ ಎಂಬ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು ಲಿಂಗೈಕ್ಯರಾದ ವರ್ಷ. ರಾಷ್ಟ್ರಮಟ್ಟದ ಕ್ರೀಡಾಕೂಟವನ್ನು ಮಧ್ಯಪ್ರದೇಶದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹುನ್ನೂರಿನಿಂದ ಹೊರಟ ಖೋಖೋ ತಂಡ ರಾಣೆಬೆನ್ನೂರಿನಲ್ಲಿ ಅಪಘಾತಕ್ಕೀಡಾಯಿತು. ಈ ಅಪಘಾತದಲ್ಲಿ ಯಮನಪ್ಪ, ಮುತ್ತಪ್ಪ, ಚೆನ್ನಪ್ಪ ಎಂಬ ರಾಷ್ಟ್ರಮಟ್ಟದ ಖೋಖೋ ಆಟಗಾರರು ಸಾವಿಗೀಡಾದರು. ಅವರ ಹೆಸರು ಅಜರಾಮರವಾಗಲಿ ಮತ್ತು ಅವರು ಎಂದೆಂದಿಗೂ ಅಮರವಾಗಲಿ ಎಂದು ಹುನ್ನೂರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಹಾಗೂ ಹಾಲಿ ಸದಸ್ಯರಾದ ಅಶೋಕ್ ಪರಪ್ಪ ಮೈಗೂರ್ ಇವರ ನೇತೃತ್ವದಲ್ಲಿ YMC ತಂಡ ಹುಟ್ಟಿಕೊಂಡಿತು. ಇವರ ಹೆಸರಿನಲ್ಲಿ ಒಂದು ಖೋಖೋ ತಂಡವನ್ನು ರಚನೆ ಮಾಡಿ ರಾಜ್ಯದ ಯಾವುದೇ ಮೂಲೆಯಲ್ಲಿ ಖೋಖೋ ಪಂದ್ಯ ನಡೆಯುತ್ತಿದ್ದರೆ ಆಟದಲ್ಲಿ ಭಾಗವಹಿಸಿ ಗೆದ್ದು ಬಂದ ಬಹುಮಾನದಲ್ಲಿ ಹುನ್ನೂರಿನ ಹೈಸ್ಕೂಲ್ ಮುಂದೆ ಧ್ವಜದ ಕಂಬವನ್ನು ನಿರ್ಮಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇವರ ಕಾರ್ಯವನ್ನು ಹುನ್ನೂರಿನ ನಾಗರಿಕರು ತುಂಬ ಹೃದಯದಿಂದ ಶ್ಲಾಘಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಲಕ್ಕಪ್ಪ, ದೊಡ್ಡ ಲಕ್ಕಪ್ಪನವರ್ ಇವರು ಧ್ವಜದ ಕಂಬವನ್ನು ಉದ್ಘಾಟನೆ ಮಾಡಿದರು. ಊರಿನ ಪ್ರಮುಖರು, ಶಾಲಾ ಶಿಕ್ಷಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು 78ನೇ ವರ್ಷದ ಸ್ವಾತಂತ್ರ್ಯ ಉತ್ಸವ ದಿನದಂದು ಭಾಗಿಯಾಗಿದ್ದರು. ವರದಿ ರವಿಕುಮಾರ್ ಸಿಂಗೆ, ಜೈ ಹುನ್ನೂರ ನ್ಯೂಸ್ ಚಾನೆಲ್, ಉಪಸಂಪಾದಕರು ಜಮಖಂಡಿ. ನೇರ ದಿಟ್ಟ ಕೈಗನ್ನಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9964266674 ಜಮಖಂಡಿ.